ತರ ಅಷ್ಟೇ ಬೀದಿಗೆ ಬಂತು ಅಂತಾನೆ ಅನ್ಕ. ಎಲ್ಲನೂ ಮುಂದೆ ಮುಚ್ಕೊಂಡು ಹೋಯ್ತತ್ತ. ಅಯ್ಯೋ ಅದಕ್ಕೆ ಯಾಕೆ ಹಿಂಗೆ ಜಗಳ ಮಾಡ್ಕೊಂತ ಇದ್ದೀರಾ? ಸುಮ್ಮನೆ ಮನೆ ಮಾನ ಮರೋದೆಲ್ಲ ಕಳೀತಾ ಇದ್ದೀರಾ. ಜನ ನೋಡು ಎಷ್ಟು ಜನ ಬಂದ್ಬಿಟ್ಟು ನಿಂತ್ಕೊಂಡೆಲ್ಲ ನೋಡ್ತಾವ್ರೆ ಅಂತ ಹೇಳ್ಬಿಟ್ಟು ನೀವು ಮನೆನಕ್ಕೆ ಕುಂತ್ಕೊಂಡು ಒಂದು 10 ನಿಮಿಷ ಮಾತಾಡೋದಲ್ವಾ? ಸರೋಜಕ್ಕ ನೀನು ಯಾಕೆ ಕರ್ಕೊಂಬಿಟ್ಟು ಬಂದೆ ಇವಳು ನಿಲ್ಗೆ ನೀನಿಯಾ? ಸುಮ್ಮನೆ ಜಗಳ ತಂದಿಕ್ಕಕ್ಕೆ ಅಂತಾನೆ ನೀಯಾ? ಈಗ ನೋಡು ಊರೇ ನಿಂತ್ಕೊಂಡು ನೋಡ್ತಾ ಇತ್ತು ನಮ್ಮ ಜಗಳವ. ಸುಮ್ಮನೆ ನೀಯಾ ಮಂತ ಕರ್ಕೊಂಡೋಗಿ ತಾಳ್ಮೆಯಿಂದ ಮಾತಾಡೋದು ಬಿಟ್ಬಿಟ್ಟು ಇದೆಲ್ಲ ಬೇಕಾ? ಈಗ ನಮ್ಮ ಮನೆ ಮಾನ ಮರೋದು ಎಲ್ಲ ಹರಾಜಾಗ್ತಾವ್ರದ್ ನೋಡು. ನಾನೇನು ಬೇಕಂತ ಕರ್ಕೊಂಬಿಟ್ಟು ಬಂದ? ಇವಳು ಬಾಯಿ ಬಜಾರಿ ಬಿಡ್ತಾಳ ಅಂತ ಅನ್ಕೊಂಡ. ಅಯ್ಯೋ ನನಗೇನು ಮಂತಕ್ಕೆ ಬಂದು ಹಂಗೆ ಹಿಂಗೆ ಅಂತಂದ್ಲ. ನಾನು ಅಷ್ಟಾಗೆ ನೀನಿಯ ಕರ್ಕೊಂಬರಕ್ಕಿಲ್ಲ ಅಂದ್ರೂ ಬಿಡ್ಲಿಲ್ಲ. ನಮ್ಮ ಸಂಬಂಧಿಕರು ಬೇರೆ ಇನ್ನೇನು ಕೆಟ್ಟೊಳಗಾಯ್ತದ ಕರ್ಕೊಂಬಂದೆ. ಮಮ್ತಿ ಮನೆಗಿರಲಿಲ್ಲ. ಈ ಬೀದಿನಾಗ ಸಿಕ್ಕಿ ಬೀದಿನಾಗ ಏನೇ ಜಗಳಕ್ಕೆ ಬಿದ್ಬಿಟ್ಟವ್ರಿ. ನಾನೇನು ಮಾಡಲಿ? ಪೊದ್ದಿ ಇದ್ದಿದ್ರೆ ಜಗಳ ಏನಾರ ಬಿಡಿಸ್ತಿದ್ಲೇನೋ. ಪೊದ್ದಿಗೊಂದು ಮಾತು ಹೇಳ್ಬೇಕಿತ್ತು. ಅವಳು ಜಗಳ ಬಿಡ್ಸಲ್ಲ, ಇನ್ನೂ ಶಾನೆ ಮಾಡ್ತಾಳೆ. ಸುಮ್ಕಿರು. ಅಮ್ಮ ಹೋಗಮ್ಮ, ನನ್ನ ಗಂಡನ ಕರ್ಕೊಂಬಿಟ್ಟು ಬಾ. ಹೋಗು, ಹೊಲ್ದತ್ರ ಇರಬೇಕು ಅಂತ ಅನ್ನಿಸ್ತದೆ. ಹೋಗಿ ನನ್ನ ಗಂಡನ ಕರ್ಕೊಂಬಿಟ್ಟು ಬಾ. ಬಂದ ಮೇಲೆ ಅವನ್ನೇ ಕೇಳ್ಬಿಟ್ಟು ಮಾತಾಡ್ತೀನಿ. ಅದೇನು ಅಂತ ಹೇಳ್ಬಿಟ್ಟು ಇವಳು ಹೇಳ್ತೀರ ನಿಜವೋ ಸುಳ್ಳೋ ಏನು ಅಂತ ಹೇಳ್ಬಿಟ್ಟು ಆಮೇಕಿಂದ ಗೊತ್ತಾಯ್ತದೆ. ಹೋಗು ಸರ್ನ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ. ಹೋಗು. ಸರಿ ಮಗಳೇ ಆಯಿತು, ಈಗಲೇ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬದ್ದೇ ಇರು. ಪದ್ದಿಗೆ ಹೋಗ್ಬಿಟ್ಟು ವಿಸಿಯನ್ನ ಮುಟ್ಟಿಸ್ಬಿಟ್ಟು ಬರಬೇಕು. ಅದಕ್ಕೆ ಊರಾಗಿರೋ ಎಲ್ಲ ನೋಡ್ತಾವ್ರೆ, ಬಾಯ್ ಬಿಟ್ಕೊಂಡು ನೋಡ್ತಾವ್ರೆ. ನೀವು ನೋಡಿರಿ ಒಂದತ್ರ ಕುಂತ್ಕಡೆಲ್ಲ ಮಾತಾಡಿವ್ರಂತೆ. ಓಹೋ ಹೋ 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 ಹೋ, ಅವತ್ತು ನೀರ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕೇಳ್ದನು ನೀನೇ ಅಲ್ವಾ? ಅಂದ್ರೆ ನೀನೇ ನನ್ನ ಗಂಡನ ತಮ್ಮ? ನಿನ್ನ ಗಂಡನ ತಮ್ಮ ಅಲ್ವೇ? ನನ್ನ ಗಂಡನ ತಮ್ಮ. ಏಯ್, ನನ್ನ ಗಂಡನ ತಮ್ಮ, ನಿನ್ನ ಗಂಡನ ತಮ್ಮ ಅಲ್ಲ. ಅವನು ನನ್ನ ಮೈದ. ನನ್ನ ಅವಾಗಿಂದ ಅತ್ತಿಗೆ ಅಂತ ಕರೆದಿದ್ದು. ಅಯ್ಯೋ ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲಪ್ಪ. ನೀನು ಯಾರನ್ನ ಅತ್ತಿಗೆ ಅಂತ ಕರೆದಿದ್ದು? ಏಳ ಸಿದ್ದು, ಯಾರನ್ನ ಕರೆದಿದ್ದು ನೀನು ಅತ್ತಿಗೆ ಅಂತ ಹೇಳ್ಬಿಟ್ಟು? ಅಯ್ಯೋ ಅದು ಯಾರನ್ನ ಕರೆದೆ? ಅದು ನೀವು ಜಗಳ ಮಾಡ್ತಿದ್ದಂಗೆ. ನಡೀರಿ ಮಂತಕ್ಕೋಗೋಣ, ನಡೀರಿ. ಸುಮ್ಕೆ ನೀ ಯಾಕೆ ಹಿಂಗೆ ಜಗಳ ಮಾಡ್ಕೊಂತ ಇದ್ದೀರಾ? ಅಣ್ಣನ ಅಲ್ಲಿಗೆ ಕರೆಸ್ತೀನಿ, ಮಾತಾಡೋಣ ನಡೀರಿ. ಊರೇ ನೋಡ್ತಾ ಇದ್ದೀನಿ ನಿಂತ್ಕೊಂಡು. ಅತ್ತೆ ನೋಡಿ ಅತ್ತೆ, ನಿಮ್ಮ ಮಗ ಎಂತ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಯಾವಳನ್ನ ಕಟ್ಕೊಂಡ್ಬಿಟ್ಟು ನನಗೆ ನೀ 3 ನಾಮ ಆಗ್ಬಿಟ್ಟು ಅನ್ಕಣತ್ತೆ. ನೋಡಿ ಈ ಬಿಲಾಲಿನ ತುಬ್ಕು ಅಂತ ಉಗಿರಿ. ಅವ್ರು ಯಾಕೆ ಉಗಿತಾರೆ? ಅವ್ರಿಗೇನೈತೆ ಅಧಿಕಾರ ಉಗಿಯಕ್ಕೆ ಅಂತ ಹೇಳ್ಬಿಟ್ಟು? ನೋಡೋ ಸುಮ್ಮನೆ ಅವ್ರು ಬರೋ ಗಂಟ ಸುಮ್ಕಿರು. ಅವ್ರು ಬಂದ ಮೇಲೆ ಮಾತಾಡೋಣ. ಇದೇನಮ್ಮ ಹಿಂಗೆ ನಡೀತೈತೆ? ಮಾನ ಮರ್ಯಾದೆ, ನಮ್ಮ ವಂಶದ ಮಾನ ಮರ್ಯಾದಿನೇ ಊರಿಗೆ ಹರಾಜಾಗೋಗ್ಬಿಡ್ತಲ್ಲಮ್ಮ. ಈಗೇನು ಮಾಡೋದು ಅಂತ ಹೇಳ್ಬಿಟ್ಟು ಅಣ್ಣ ಎಲ್ಲೋದ? ಅಣ್ಣ ಏನು ಕರ್ಕೊಂಬಿಟ್ಟು ಬರೋದಲ್ವ ನೀನು? ಎಲ್ಲ ಆಳ್ ಬಿದ್ದೋಗವನು, ನನಗೆಲ್ಲ ಗೊತ್ತು. ಜೀವನದಾಗ ಒಂದು ಒಳ್ಳೆ ಕೆಲಸ ಮಾಡೋನು ಬಿಡು. ಈ ಹುಡುಗಿ ಹತ್ರ 2 ಎಕರೆ ಹೊಲ ಮನೆ ಎಲ್ಲನೂ ಐತಂತೆ. ಹೆಂಗೋ ಬಿಡು. ಹೆಂಗೋ ನಮ್ಮ ಮನೆ ಸೊಸೆನೂ ಆಯ್ತಾಳೆ, ನನ್ನ ಮಗಂಗೆ ಎಣ್ಣೆ ಎಂಡ್ರೂ ಆಯ್ತಾಳೆ. ಏನು ತೊಂದರೆ ಇಲ್ಲ ಅಮ್ಮ. ಆ ತಾಯಿ ಆಗ್ಬಿಟ್ಟು ಮಾತಾಡ ಮಾತಾಯಿದು ಹೇಳು. ಬಾಯಿ ಮುಚ್ಕೊಂಡಿರ್ಲ. ಅಯ್ಯೋ ಮಮ್ತಿ ಎಲ್ಲ ಮಾರ್ಕೊಂಬಿಟ್ಟು ಬಂದವಳೆ. ಇವಳನ್ನ ಎಷ್ಟೋ ಮೇಲು ಆಸ್ತಿವಂತಳಂತೆ. ನೀನು ಸುಮ್ಕೆ ಇದ್ಬಿಡು, ಏನಾಯ್ತದ ನೋಡೋಣ. ನನ್ನ ಮಗ ಬಂದು ಮಾತಾಡ್ಲಿ, ಆಮೇಕಿಂದ ಬೇಕಾರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ. ತಡಿ, ಹೋಗಿ ಅಣ್ಣನ ಕರ್ಕೊಂಬಿಟ್ಟು ಬರ್ತೀನಿ. ಏಯ್ ಬುಡೆ ಕೂತುನಾ ಬುಡೆ, ನಾನು ಜಗಳ ಮಾಡಕ್ ನಿಂತೆ ಅಂತ ಹೇಳಿದ್ರೆ ಅಷ್ಟೇ ನಿನಗೆ ಸುಮ್ಕೆ ಬಿಡಕ್ಕಿಲ್ಲ ನಾನಂತೂ. ಅಲ್ಲಿ ನೋಡು, ಆ ಸೊಸೆರಿಬ್ರು ಕಿತ್ತಾಡ್ತಿದ್ರು ಹೆಂಗೆ ಮಿಣ ಅಂತ ಕಣ್ಬಿಟ್ಕೊಂಡು ನೋಡ್ತಾವಳೆ. ಈ ಕಿತ್ತೋದೋಳು ಬಿಡ್ಸಕ್ಕಾಗಕ್ಕಿಲ್ವೇನಕ್ಕ? ಅಯ್ಯ ಸುಮ್ಕಿರು. ಆ ಮುದುಕಿಗೂ ಅದೇ ಬೇಕು. ಅವಳೇನು ಅನ್ಕೊಬಿಟ್ಟಿದ್ಯಾ? ಅವಳೇನು ಒಸಿ ಸಾಚ ಅನ್ಕೊಂಡ? ಸುಮ್ಕಿರು. ಲೇ ನೋಡೆ, ಸುಮ್ಕೇನಿಯ ಬಿಟ್ರೆ ಸರಿ, ಇಲ್ಲ ಅಂತಂದ್ರೆ ನೋಡು ನಾನು ಸುಮ್ಕಿರಕ್ಕಿಲ್ಲ. ನಾನು ಪದೇ ಬಂದ ಗಟ್ಟಿಸ್ಬೇಕಾಯ್ತದೆ. ನನಗೇನು ಗಟ್ಸಾಕ್ ಬರಕ್ಕಿಲ್ಲ ಅಂತ ಅನ್ಕೊಬಿಟ್ಟೇನೆ. ನನ್ನೇ ಹೊಡಿತೀಯಾ? ಬರ್ಲಿರು ನನ್ನ ಗಂಡ, ಆಮೇಕಿಂದ ತೋರಿಸ್ತೀನಿ. ನಿನ್ ಗಂಡ ಅಲ್ಲ, ನನ್ನ ಗಂಡನೇ ಬರ್ಲಿ, ತೋರಿಸ್ತೀನಿ. ಇದು ಒಳ್ಳೆ ಕತೆ ಆಯ್ತಲ್ಲ. ನಂಗೆ ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಇಬ್ರು ದೂರ ಮಾಡೋದ. ಆಸ್ತಿ ಬೇರೆ ಐತಿ ಅಂತಾಳೆ, ಆಸ್ತಿ ಬೇರೆ ಹೊಂಟೋಯ್ತದೆ. ಯಾರ ಕಡೆಗೆ ಸಪೋರ್ಟ್ ಮಾಡೋಣ, ಯಾರ ಕಡೆಗೆ ಬಿಡೋಣ? ಅವಳು ಬಸ್ರಿ, ಅವಳನ್ನೂ ಬಿಡಂಗಿಲ್ಲ. ಇವಳ ಹತ್ರ ದುಡ್ಡೈತೆ, ಇವಳನ್ನೂ ಬಿಡಂಗಿಲ್ಲ. ನನ್ನ ಮಗ ಬಂದ್ಬಿಟ್ಟು ಏನು ತೀರ್ಮಾನ ತಕ್ಕಂತಾನೆ? ನನ್ನ ಮಗ ಬಿಡು, ರಾಜ ಒಲಿ. ಅವನು ಬಂದ್ಬಿಟ್ಟು ಇಬ್ರಿಗೂ 4 ಪಟ ಅಂತ ಬಾರಿಸ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ತಾನೆ. ಅಯ್ಯೋ ನನ್ನ ಇಬ್ರು ಹೆಣ್ತಿರುನು ಹಿಂಗೆ ಫೈಟಿಂಗ್ ಬಿದ್ದವರಲ್ಲ. ಅಯ್ಯೋ ಬಾಯಾಗ ಮಾತೇ ಬತ್ತಿಲ್ಲ. ಶಿವನೇ ಏನು ಮಾಡಲಿ ಸಂಬ್ಲಿಂಗ? ಅಯ್ಯೋ ತಗ್ಲಾಕೊಂಬಿಟ್ನಲ್ಲ. ಲೋ ಮಗನೇ ಬಂದ ಬಾ ಅದೇನೋ ತೀರ್ಮಾನ ಮಾಡ್ಬಾ. ಏನ್ಲಾ ಇಂಥ ಕೆಲಸ ಮಾಡ್ಬಿಟ್ಟಿದ್ಯಲ್ಲ, ಒಂದು ಮಾತು ಹೇಳ್ದಿದ್ದಂಗೆ. ಏನ್ಲಾ ಇವ್ರಿಬ್ರು ಏನು ಹಿಂಕಿತ್ತಾಡ್ತಾವ್ರೆ? ಇವಳನ್ನ ನೀನು ಇನ್ನೊಂದು ಮದುವೆ ಮಾಡ್ಕೊಂಡಿದ್ಯಲ್ಲ ನೀನು? ನನ್ನ ಗಂಡ ರೀ. ಅಯ್ಯೋ ನನಗೆ ಯಾಕೋ ನೇಣು ಹಾಕೊಳ್ಬೇಕು ಅನ್ನಿಸ್ತಾಯ್ತಲ್ಲ. ಇವರಿಬ್ರು ಮಕ್ಕಳು ನೋಡ್ತಾ ಇದ್ರೆ ಇವತ್ತು ನಾನು ಸತ್ತೆ ಅಂತನೇ ಅರ್ಥ. ಕಣ್ಣೆಲ್ಲ ತಿರುಗ್ತಾವಲ್ಲ, ಕಣ್ಣೆಲ್ಲ ಮಂಜಾಯ್ತಾವಲ್ಲ ನನಗೆ. ಏನು ಮಾಡಲಿ ಇವಾಗ ನಾನು? ಮಗ ನೀನು ಗಂಡಸು ಅಂದಮೇಲೆ ಏನೋ ಒಂದು ತೀರ್ಮಾನ ಮಾಡಬೇಕು. ಊರವರೆಲ್ಲ ನೋಡ್ತಾವ್ರೆ. ನೋಡು ಇಬ್ರು ಹೆಂಗೆ ಕಿತ್ತಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಮಗ ನೀನು ಏನೋ ಒಂದು ತೀರ್ಮಾನ ಮಾಡು. ಅಯ್ಯೋ ಮಗನೇ ಏನ್ಲಾಯ್ತು ನಿಂಗೆ? ಹಿಂಗೆ ಯಾಕೆ ತಲೆ ತಿರುಗಿ ಬಿದ್ಬಿಟ್ಟೆ?
ಮಗನೇ ಅಣ್ಣ 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 ಏನಾಯ್ತಣ್ಣ ಅಣ್ಣ ಎದ್ದೋಳಣ್ಣ ಅಣ್ಣ ಅಯ್ಯೋ ಅಮ್ಮ ಏನಾಯ್ತಮ್ಮ ಅಣ್ಣಂಗೆ ಏನಾಯ್ತಮ್ಮ ಇವ್ರು ಯಾರನ್ನ ಹಿಡ್ಕೊಂಡು ಹೊಡೆದ್ರೆ ಗಿಡದ್ರೆ ಏನು ಅಯ್ಯೋ ಇಲ್ಲ ಕಣ್ಮಗ ಏನೊಂದು ಮಾತು ಮಾತಾಡ್ಲಿಲ್ಲ ಬಂದ ಇವ್ರಿಬ್ರು ಕಿತ್ತಾಡ್ತಿದ್ರು ಕಣ್ಮಗ ನೋಡಿ ತಕ್ಷಣ ಏನಿಯಾ ಹಂಗೆ ತಲೆ ತಿರ್ಬಿಟ್ಟು ದ್ಯಬಾ ಅಂತ ಬಿದ್ದೋಗ್ಬಿಟ್ಟ ಕಣ್ಮಗ ಅಯ್ಯೋ ಏನಾಗೈತೆ ನೋಡ್ಲಾ ಮೊದ್ಲು ಅಯ್ಯೋ ದೇವ್ರೇ ಲೋ ಮಗನೇ ಮಗನೇ ಎದ್ದೊಳ್ಳ ಮಗನೇ ಎದ್ದೊಳ್ಳ ರೀ ರೀ ಎದ್ದೊಳ್ರಿ ಎದ್ದೊಳ್ರಿ ನಾನೇ ನಿಮ್ಮ ಹೆಂಡತಿ ಅಂತ ಹೇಳ್ಬಿಟ್ಟು ಹೇಳ್ರಿ ರೀ ಎದ್ದೊಳ್ರಿ ಈ ಮನೆಯಲ್ಲಿ ನನ್ನ ಹೆಂಡ್ರಲ್ಲ ನಾನೇ ನಿನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಹೇಳಿರು ಅಂತ ಎದ್ದೊಳ್ರಿ ಎದ್ದೊಳ್ರಿ ಇದು ಯಾಕ್ರಿ ಹಿಂಗೆ ತಲೆ ತಿರುಗ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದೀರಾ ಎದ್ದೊಳ್ರಿ ಮ್ಯಾಕೆ ಇವಳಿಗೆ ಗ್ರಾಚಾರ ಬಿಡಿಸ್ಬೇಕು ರೀ ಎದ್ದೊಳ್ರಿ ನೀವು ಯಾಕೆ ಎದ್ದೊಳ್ರಿ ಅಯ್ಯೋ ನನ್ನ ಗಂಡ ಹೆಂಗೋ ಸಂದಕ್ಕಿದ್ದ ಈ ಕಿತ್ತೋದ್ ಮನೆಯಾಳಿ ಬಂದ್ಬಿಟ್ಟು ಎಲ್ಲ ಸಂಸಾರ ಕುಳಿ ಹಿಂಡ್ಬಿಟ್ಲಪ್ಪ ಉಳಿ ಹಿಂಡ್ಬಿಟ್ಲು ನನ್ನ ಗಂಡ ನೋಡಿ ತಲೆ ತಿರುಗ್ಬಿಟ್ಟು ಹಂಗೆ ಬಿದ್ದೋಗ್ಬಿಟ್ಟ ಏನಾಯ್ತು ಅಯ್ಯೋ ದೇವ್ರೇ ಅಯ್ಯೋ ರೀ ರೀ ಎದ್ದೊಳ್ರಿ ಮ್ಯಾಕೆ ನಾನು ನಿಮ್ಮ ಎಂಟಿ ಕೂಗ್ತಾ ಇದ್ದೀನಿ ಎದ್ದೊಳ್ರಿ ಪದೇ 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 ಎಂಟಿ 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 ಅಂದ್ಬಿಟ್ರೆ ಸುಮ್ಮನಿರಕ್ಕಿಲ್ಲ ನಾನು ಎಂಟಿನ ಎಂಟಿ ಅಂತ ಅಂದಿದ್ದಂಗೆ ನಿನ್ನಂಗೆ ಇಕ್ಕೊಂಡೋಳು ಅಂತ ಅನ್ನಕಾಯ್ತದ ನಾನು ಕಟ್ಕೊಂಡೋಳು ನೀನು ಇಕ್ಕೊಂಡೋಳು ಬಾಯಾಗಿರೋ ಅಲ್ಲೆಲ್ಲ ಉದ್ರಿಸ್ಬಿಡ್ತೀನಿ ಏನಾರ ಇಕ್ಕೊಂಡೋಳು ಪಕ್ಕೊಂಡೋಳು ಅಂತಂದ್ರೆ ನಾನು ಕತ್ತಗುನ್ವೆ ತಾಳಿ ಐತೆ ನಾನುವೆ ತೋರಿಸ್ತೀನಿ ಇವನೇ ಕೊಟ್ರೆ ತಾಳಿಯ ಅಯ್ಯೋ ಪೊದ್ದಿನೂ ಮಂತಾಗಿಲ್ಲ ಕರಿಯಕ್ ಹೋದ್ರೆ ಇವ್ರ ಸಂಸಾರ ಅಂತೂ ಬೀದಿ ಜಾತ್ರೆ ಆಗೋಗ್ಬಿಟ್ಟೈತಲಪ್ಪ ಅಯ್ಯೋ ಮನೆ ಹೇಳಿಗ್ಲ ನನ್ನ ಮಗ ಇಲ್ಲಿ ಬಿದ್ದವನೇ ಅದ್ ನೋಡಕ್ ಬಿಟ್ಬಿಟ್ಟು ಇಬ್ರು ನನ್ನ ಗಂಡ ಅಂತ ಹೇಳ್ಬಿಟ್ಟು ಕಿತ್ತಾಡ್ತಿದಿರಲ್ಲ ಅವ್ನು ಎದ್ದ ಮೇಲೆ ತಾನೇ ಏನು ಎತ್ತ ವಿಷಯ ಅಂತ ಹೇಳ್ಬಿಟ್ಟು ಗೊತ್ತಾಗೋದು ಹೊಸಿ ಬಾಯಿ ಮುಚ್ಕೊಂಡಿರ್ರಿ ಅಯ್ಯೋ ಲೋ ಮಗನೇ ಸಿದ್ದು ನೋಡ್ಲಾ ಯಾವ್ದನ ಆಟೋ ಗಿಟ್ಟ ಸಿಗ್ತದೇನೋ ಕರಿ ಹೋಗ್ಲಾ ಬಿರ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಏನೋ ಆಗೋಗ್ಬಿಟ್ಟೈತೆ ನನ್ನ ಮಗಂಗೆ ಈ ಮನೆಯಲ್ಲಿ ಕಿತ್ತಾಡೋದು ನೋಡೇ ತಲೆ ತಿರುಗಿ ಬಿದ್ದೋಗ್ಬಿಟ್ಟವನೆ ಅಂತ ಅನ್ನಿಸ್ತದೆ ಮೊದಲೇ ನನ್ನ ಮಗ ಮೃದು ಮೃದು ಸ್ವಭಾವದನು ಅದಕ್ಕೆ ಎರಡೆರಡು ಮದುವೆ ಮಾಡ್ಕೊಂಡಿರೋದು ನನ್ನ ಗಂಡನ ನಾನು ಆಸ್ಪತ್ರೆಗೆ ಸೇರಿಸ್ತೀನಿ ಒಳ್ಳೆ ಆಸ್ಪತ್ರೆಗೆ ಸೇರಿಸ್ತೀನಿ ನನ್ನ ಗಂಡನ ನಾನು ಸಂದಕಿರ ಆಸ್ಪತ್ರೆಗೆ ಏನೇ ಸೇರಿಸ್ತೀನಿ ಅಮ್ಮ ತಾಯರ ದಯವಿಟ್ಟು ಸುಮ್ಮನಿರ್ತೀರಾ ನಮ್ಮ ಅಣ್ಣನ ನಾನು ಯಾವುದೋ ಒಂದು ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಕಾಪಾಡ್ಕತೀನಿ ಇದು ನಮ್ಮ ಅಣ್ಣ ತಲೆ ತಿರುಗಿ ಬಿದ್ದವನೆ ಅಂತಂದ್ರೆ ನಿಮ್ದಿಲ್ಲಿ ಕಾಂಪಿಟೇಷನ್ ಆಗೋಯ್ತಿಲಿ ಅಣ್ಣ ಎದ್ದೊಳ ಗಂಟನವೇ ಹೊಸಿ ಸುಮ್ಕಿರ್ಬೇಕು ತಾನೇ ನೀವು ಹಿಂಗೇನಿ ಆಡ್ತಾ ಇರ್ರಿ ಅಷ್ಟೇನೇನಿಯ ಏನೋ ಒಂದು ಮಾಡಿದ್ರಾಯ್ತು ಇರ್ರಿ ಅಮ್ಮ ನಾನು ಹೋಗ್ಬಿಟ್ಟು ಆಟೋ ಗಿಟ್ಟ ಕರ್ಕೊಂಬಿಟ್ಟು ಬರ್ತೀನಿ ನೀನು ಅಣ್ಣಯ್ಯನ ಸುರಿ ಎದ್ದೊಳ್ಸೋ ಪ್ರಯತ್ನ ಬಿಡು ಒಂಚೂರು ನೀರ್ಗಿರ ಏನೋ ಕುಡ್ಸೋದೋ ಇಲ್ಲ ನೀರು ಮಕ್ಕಾಕೋದೋ ಏನೋ ಮಾಡು ಅಷ್ಟಾಗ ಓಡೋಗ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ ಸರಜಕ್ಕ ನನ್ನ ಎಂಡ್ರನ್ ಕರಿಯೋಗಿ ಸರಜಕ್ಕ ಮಂತಕ್ಕೆ ಹೋಗಿದ್ದೆ ನೀನು ಎಂಡ್ರಿಲ್ಲ ಎಲ್ಲೋ ಹೋಗಿರ್ಬೇಕು ಅಲ್ಲಿ ತಕ್ಕೋ ಏನೋ ಅವಳು ಇದ್ದಿದ್ರೆ ಕೈ ಕಾಲಂಗೆ ಸಂದ ಕಾಡೋದು ನನಗೆ ಇರು ಮಗಳೇ ಅವಳಿ ಅಂದ್ರೆ ಎದ್ದೊಳ್ಸಿ ಕೇಳೋದಲ್ವೇನೆ ಕೇಳಕ್ಕಿಲ್ಲಿ ತಲೆ ತಿರುಗಿ ಬಿದ್ದಿಲ್ವಾ ನಾನೇನು ಸುಮ್ಮನೆ ನಾಟಕ ಮಾಡ್ಕೊಂಡು ನಿಂತ್ಕೊಂಡಿದ್ದೀನ ಅಯ್ಯೋ ಏನೋ ನಾಟಕ ಮಾಡ್ತಾನೆ ಅನಿಸ್ತೈತೆ ಕಣಮ್ಮ ನೋಡಮ್ಮ ಯಾವಳ ಬಿಲಾಲಿನ ಕಟ್ಕೊಂಬಿಟ್ಟು ಬಂದ್ಬಿಟ್ರದ ನನ್ನ ಗಂಡ ಇವನು ನೋಡಿದ್ರೆ ಯಾಕೋ ಮುಳ್ಮಳ್ಳಿ ಥರ ನಾಟಕ ಮಾಡ್ತಾವನೆ ಅನ್ನಿಸ್ತಾ ಇಲ್ವಾ ನಿಂಗೆ ಅನ್ನಿಸ್ತೈತೆ ಅಲ್ಲ ತಲೆ ತಿರುಗ್ಬಿಟ್ಟು ಏನು ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟವನಲ್ಲ ಅಮ್ಮ ಅಣ್ಣ ಏನು ಎತ್ಕೊಳ್ರಿ ಆಟೋಲ್ಲಿ ನಿಂತೈತೆ ಎತ್ಕೊಳ್ರಿ ಬಿರ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡೋಣ ಎತ್ಕೊಳ್ಳಿ ಬಿಡೆ ನನ್ನ ಗಂಡ ನಾನು ಎತ್ಕೊಂಡೋಗ್ತೀನಿ ಬಿಡೆ ಏ ಬಾಯಿ ಮುಚ್ಕೊಂಡು ಬಿಡೆ ನನ್ನ ಗಂಡ ನಾನು ಎತ್ಕೊಂಡೋಗ್ತೀನಿ ಬಿಡೆ ಈಗ ದಯವಿಟ್ಟು ನೀವು ಸುಮ್ಕೆ ಇರ್ತೀರಾ ಇಲ್ಲ ಅಂತಾರೆ ನನ್ನ ಬಾಯಿಗೆ ಬತ್ತದ ನೋಡಿ ಕೆಟ್ಟ ಮಾತುಗಳು ಅಲ್ಲಿ ಅಣ್ಣಯ್ಯ ಬಿದ್ದವನೇ ನೀವು ನೋಡಿ ಅಯ್ಯಪ್ಪ ಶಿವನೇ ದೊಡ್ಡ ಜೋರಾಗಿ ಮಳೆ ಬಂದ್ಬಿಟ್ಟು ನಿಂತಂಗೆ ಆಗೋಯ್ತು ಯಪ್ಪ ಈ ವಯ್ಯಂಗೆ ಯಾಕೆ ಬೇಕಿತ್ತು ಎರಡೆರಡು ಮದುವೆ ಮಾಡ್ಕೊಂಡು ಅಳ್ಳಾಡ ಅಂತ ಇದು ಇವ್ರು ಬಾಯಿಗೆ ಮಣ್ಣಾಕ ಅಯ್ಯೋ ಬಿಡು ಅನ್ಬೋಸ್ಕೊಂಡ್ಲಿ ಆ ಯಪ್ಪಂಗೆ ಟೆನ್ಷನ್ಗೆ ತಲೆ ಸುದ್ದು ಬಂದ್ಬಿಟ್ಟೈತೆ ಅಂತ ಅನ್ನಿಸ್ತದೆ ಸರಜಿ ಏನ್ಲೇ ಜಗಳ ಅದು ಏನು ಜಗಳ ಯಾರಂತವಳು ಯಾವಾಗ ಮದುವೆ ಮಾಡ್ಕೊಂಡಂತೆ ಏನು ವಿಷಯ ಅಲ್ಲ ಯಮ್ಮನ್ ಕೇಳಿದ್ರೆ ಏನು ಹೇಳೋಕ್ಕೆ ಇಲ್ಲ ನಿನಗೇನೋ ವಿಷಯ ಗೊತ್ತಿದ್ರೆ ಏಳೆ ಏನು ವಿಷಯ ಯಾಕೆ ಮದುವೆ ಮಾಡ್ಕೊಂಡ್ರದು ಅದೇನೋ ಅಂತಾರಲ್ಲ ಅಜ್ಜಿಗೇನೋ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆನಂತೆ ನಾನು ಬಿಡು ಕೇಳಿ ಬರ್ತದೆ ಅಂತ ನಾನು ಇಲ್ಲಿ ಟೆನ್ಷನ್ ಆಗಿ ಸಾಯ್ತಾ ಇವ್ನಿ ಈ ಮುಂದೊಂದು ಅಯ್ಯ ಗೊತ್ತಾಗಕ್ಕಿಲ್ವಾ ಎಳ್ಳೆ ಮದುವೆ ಮಾಡ್ಕೊಂಡವೇ ಅದಿವಾಗ ಗೊತ್ತಾಗ್ಬಿಟ್ಟೈತಿ ಇಬ್ರಿಗೂ ಅದಕ್ಕೆ ಕಿತ್ತಾಟ ನಡೀತೈತೆ ಆಶ್ ಬಿಟ್ಬಿಟ್ಟು ನನಗೆ ಬೇರೆ ಇನ್ನೇನು ಗೊತ್ತು ನಂಗೆ ಇನ್ನೇನು ಗೊತ್ತೇಳು ಅಲ್ಲ ಏನೋ ನೀನು ಪೊದ್ದಿ ಏನೋ ಪಾರಕ ಎಲ್ಲ ಸೇರಿಸ್ಬಿಟ್ಟು ಆ ಯಪ್ಪಂಗೆ ಎಳ್ಳೆ ಮದುವೆ ಮಾಡಿದ್ದಂತೆ ಹೌದಾ ಇರು ಈ ವಿಷಯ ಹೋಗ್ಬಿಟ್ಟು ಪದ್ದಿಗೆ ಹೇಳ್ತೀನಿ ಪೊದ್ದಿನೇ ಬಂದ್ಬಿಟ್ಟು ಹೇಳ್ತಾಳೆ ಅಯ್ಯೋ ಬೇಡ ಕಣವ ನನಗೆ ಯಾಕೆ ಅದೇನೋ ಅಂತಾರಲ್ಲ ಬೀದಿಗೆ ಹೋಗ ಮಾರಿನ ನಾನೇ ಕರ್ಕರ್ದು ಮನೆ ಕರ್ಕೊಂಡಂಗೆ ಆಯ್ತದೆ ಇವನು ಬೇಡ ಏನೋ ಜನ ಮಾತಾಡ್ತಾ ಇದ್ರು ಅದಕ್ಕೆ ಕೇಳ್ದೆ ಅಷ್ಟೇ ನೀನಿಯ ಜನ ಸಾವಿರ ಮಾತಾಡ್ತಾರೆ ಹಂಗಂತ ಎಲ್ಲನೂ ನಮ್ಮ ಮೇಲೆ ಹಾಕ್ಬಿಡಿ ಅಯ್ಯ ಸುಮ್ಮನೆ ಹೋಗಿ ಮನೆಗೆ ಏನಂತಕ್ಕ ಏನಾರ ವಿಷಯ ಬಾಯ್ಬಿಟ್ಲೇನೋ ಸರಜೆ ಆ ಮಳ್ಳಿ ಎಲ್ಲಿ ಬಾಯ್ಬಿಡ್ತಾಳೆ ಬಾ ಅವಳೆ ಏನೋ ಮಾಡಿಸಿತ್ತಾಳೆ ಇವಳು ಸಂಬಂಧಿಕನಂತ ಹುಡುಗಿ ಇವಳುನುವೆ ಆ ಪೊದ್ದಿಗೆ ಮೊದಲೇ ವಾರ್ಗಿ ತಿನ್ಕೊಂಡ್ರೆ ಆಯ್ತಿರ್ಲಿಲ್ವಲ್ಲ ಅದು ಇದು ಎಲ್ಲ ಸೇರ್ಕೊಂಡು ಏನೋ ಮಾಡವ್ರೆ ಅಂತ ಅನ್ನಿಸ್ತದೆ ಹೇಳಿ ಮದುವೆ ಮಾಡ್ಬಿಟ್ಟು ಗೊತ್ತಿಲ್ಲ ನಂಗೆ ಇದ್ಬಿಡು ಅಂತ ಹೇಳ್ಬಿಟ್ಟು ಏನೋ ಮಾಡವ್ರೆ ಅಂತ ಅನ್ನಿಸ್ತದೆ ಅಯ್ಯಯ್ಯ ಆ ಪೊದ್ದಿ ಗೊತ್ತಲ್ಲ ನೀನೇ ನಿನಗೆ ಏನು ಅಂತ ಹೇಳ್ಬಿಟ್ಟು ಸುಮ್ಕೇನೆ ನಾವು ಜೋರಾಗಿ ಮಾತಾಡೋಕೆ ಹೋದ್ರೆ ಆಮೇಲೆ ನಮ್ಮ ಇದು ಕೇಣಿಯ ಬಂದ್ಬಿಡ್ತದೆ ಪೊದ್ದಿ ಮಾಡವಳೆ ಅಂತ ನನಗೇನು ಅನ್ನಿಸ್ತಿಲ್ಲ ಪಾಪ ಅವ್ರ ಭಾವಂಗೋಸ್ಕರ ಎಲ್ಲನೂ ಮನೆ ಕಿತ್ಕೊಳ್ಳೋಕೆ ಎಷ್ಟೆಲ್ಲ ನನ್ನ ಹತ್ರ ಮನೆ ಕಿತ್ಕೊಳ್ಳೋಕೆ ಸಾಹಸ ಪಟ್ಬಿಟ್ಲು ಕಣಕ್ಕ ಈಗ ನೀನು ಹಿಂಗೆ ಮಾಡವಳೆ ಅಂತ ಹೇಳ್ರೆ ನಂಬರ್ತಾನೆ ಯಾರು ಹೇಳು ನನಗೇನು ಅಂಥವೆಲ್ಲ ಮಾಡಿರೋಕ್ಕಿಲ್ಲ ಅಂತ ಅನ್ನಿಸ್ತದೆ ಸರಿ ಬಿಡು ನೋಡೋಣ ಮುಂದೆ ಏನಾಯ್ತದೆ ಅಂತ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದಾಗ ಮಾತಾಡ್ಕೊತಾರಲ್ಲ ಅದೇನೋ ಅಂತಾರಲ್ಲ ಊರಿಗೆ ಬಂದಳು ನೀರು ಬದ್ದಂಗೆ ಇರ್ತಾಳೆ ವಿಷಯ ಎಲ್ಲ ಏನು ಗೊತ್ತಾಗಕ್ಕಿಲ್ವೇ ನೋಡಿ ಇವತ್ತೆಲ್ಲ ನಾಳೆ ಎಲ್ಲನೂ ಬೀದಿಗೆ ಬರ್ತದೆ ಆಮೇಲೆ ನಾವೇ ನೋಡೋಣ ಅಷ್ಟೇ ಬಾ ಹೋಗೋಣ ಕಂಡರ್ ವಿಷಯ ನಮ್ಗೆ ಯಾಕೆ ನಡಿಯಮ್ಮ